ನಮಸ್ಕಾರ ರೀ ಎಲ್ರಿಗೂ. ಇವತ್ತು ನಾನು ಮೈಸೂರು ಪಾಕ್ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಭಾಳ ಈಸಿಯಾಗಿ ಕರೆಕ್ಟ್ ಮೆಜರ್ಮೆಂಟಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಮೈಸೂರು ಪಾಕ್ ಬರುತ್ತೆ. ಭಾಳ ಈಸಿ ರೀ ಇದು. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 2 ಕಪ್ ಕಡಲೆ ಹಿಟ್ಟು ಮೆಜರ್ಮೆಂಟಿಂದ ತೋರಿಸ್ತಾ ಇದ್ದೀನಿ. ನೀವು ಯಾವ ಕಡಲೆ ಹಿಟ್ಟು ಬೇಕಾದರೂ ತೊಗೋಬೋದು, ಆದರೆ ತುಂಬ ಫ್ರೆಶ್ ಆಗಿರೋದೇ ತೊಗೊಳ್ಳಿ. ಅವಾಗ ನೀವು ಮೈಸೂರು ಪಾಕು ತುಂಬ ಚೆನ್ನಾಗಿ ಬರುತ್ತೆ. ಇದು ನೀವು ಮೊದಲಿಗೆ ಜರಡಿ ಹಿಡ್ಕೋಬೇಕು. ನೋಡಿ, ನಾನು ಜರಡಿ ಹಿಡ್ಕೊಂಡಿದ್ದೀನಿ. ಅದೇ ಕಪ್ ಮೆಜರ್ಮೆಂಟಿಂದ ತುಪ್ಪ ಹಾಕ್ಕೊಳ್ಳಿ, 1 ಕಪ್ ತುಪ್ಪ. ನೀವು ಬೇಕಿದ್ದರೆ ಕಾಸ್ಕೊಂಡು ಕೂಡ ಹಾಕ್ಕೋಬೋದು, ಆದರೆ ನೀವು ಕಾಸಿ ಸ್ವಲ್ಪ ತಣ್ಣಗಾದಮೇಲೆ ಹಾಕೋ. ಈ ಥರ ಕಲಿಸ್ತಾ ಇರಿ, 1 ಗಂಟುಗಳು ಕೂಡ ಇರಬಾರ್ದು ಇದರೊಳಗೆ. ನೋಡಿ, ಈ ಥರ ನೀಟಾಗಿ ಕಲಿಸ್ಕೋಬೇಕು. ನಿಮಗೆ ಗಟ್ಟಿ ಅನ್ನಿಸ್ಬೋದು, ಆಮೇಲೆ ಸಾಫ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಇದು ಕರೆಕ್ಟಾಗಿ ಆಗುತ್ತೆ. ತುಪ್ಪ ಮೆಜರ್ಮೆಂಟು ಕೂಡ ತುಂಬ ಕರೆಕ್ಟಾಗಿದೆ, ಒಂಚೂರು ಹೆಚ್ಚು ಕಮ್ಮಿ ಆಗೋದಿಲ್ಲ. ನೋಡುವಂತ್ರಿ ನೀವು ಮೈಸೂರು ಪಾಕ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇವಾಗ ಅದೇ ಕಪ್ ಮೆಜರ್ಮೆಂಟಿಂದ 1.5 ಕಪ್ ಎಣ್ಣೆ, ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ ನಾನಿಲ್ಲಿ. ಬೇರೆ ಎಣ್ಣೆ ಯಾವುದೂ ತೊಗೋಬೇಡಿ, ಅದು ತುಂಬ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೆ ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ ನಾನಿಲ್ಲಿ. ಇನ್ನೊಂದು ಪಾತ್ರೆಗೆ 2 ಕಪ್ಪಲ್ಲಿ ಅದೇ ಕಪ್ ಮೆಜರ್ಮೆಂಟಿಂದ 2 ಕಪ್ ಸಕ್ಕರೆ. ಸೊ 2 ಕಪ್ಪು ಕಡಲೆ ಹಿಟ್ಟು, 2 ಕಪ್ಪು ಸಕ್ಕರೆ. ಇದು ಪರ್ಫೆಕ್ಟ್ ಮೆಜರ್ಮೆಂಟ್. ಸೊ ಇದಕ್ಕೆ 2 ಕಪ್ ಸಕ್ಕರೆಗೆ ಅರ್ಧ ಕಪ್ಪು ನೀರು ಹಾಕ್ತಾಯಿದ್ದೀನಿ. ಅದೇ ಸಕ್ಕರೆ ತೊಯ್ಯಷ್ಟಾದರೆ ಸಾಕು. ಒಂದು ಪಾತ್ರೆ ಕಾಸಕ್ಕೆ ಇಟ್ಬಿಡಿ, ಇದು ಕರಗ್ತಾ ಇರುತ್ತೆ. ಸಕ್ಕರೆ ಕರಗಿದ್ರೆ ಸಾಕು ಅಷ್ಟೇ. ನೋಡಿ, ಈ ಕಡೆ ಎಣ್ಣೆ ಕಾಯ್ತಾ ಇದೆ. ನೋಡಿ, ಇಷ್ಟೇ ಎಣ್ಣೆ ಸಾಕು. ನಾವಿಲ್ಲಿ ಮೋಲ್ಡಿಗೆ ತುಪ್ಪ ಹಚ್ಕೊತಿರೋಣ. ಅಲ್ಲಿ ಆ ಕಡೆ ಸಕ್ಕರೆ ಪಾಕ ಆಗ್ತಾ ಇರುತ್ತೆ, ಮತ್ತು ಹಾಗೆ ಎಣ್ಣೆ ಕೂಡ ಕಾಯ್ತಾ ಇರುತ್ತೆ. ಮೋಲ್ಡ್ ಇದೆ, ಸೊ ಅದಕ್ಕೆ ಮೋಲ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬಟರ್ ಪೇಪರ್ ಏನಕ್ಕೆ ಹಾಕಿದ್ದೀನಿ ಅಂದರೆ ಅದು ಈಸಿಯಾಗಿ ಡಿಮೋಲ್ಡ್ ಮಾಡ್ಬೋದು ಅಂತ ಅಷ್ಟೇ. ನೋಡಿ, ಸಕ್ಕರೆ ಕರಗಿದೆ ಆಲ್ರೆಡಿ. ಇವಾಗ ನೋಡಿ, ಈ ಥರ ಪಾಕ ಬಂದರೆ ಸಾಕು, ಒಂದೆಳೆ ಪಾಕ ಸಾಕು. ಇವಾಗ ನಾವು ಅದು ತುಪ್ಪ ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕೊಂಡ್ಬಿಡೋಣ. ನೋಡಿ, ನೀಟಾಗಿ ಪಾಕ ಮತ್ತು ಕಡಲೆ ಹಿಟ್ಟು ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು. 1 ಗಂಟೆ ಇಲ್ದಾಗ ನೀಟಾಗಿ ಮಿಕ್ಸ್ ಆಗಬೇಕು. ನಿಧಾನವಾಗಿ ಮಿಕ್ಸ್ ಮಾಡಿ, ನೀವು ಹರಿಬಿರಿ ಮಾಡಬೇಡಿ. ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸಮಾಧಾನದಿಂದ ನೀಟಾಗಿ ಮಾಡಬೇಕು, ಅವಸರ ಮಾಡಿದ್ರೆ ಆಗಲ್ಲ ಇದರೊಳಗೆ. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ 1 ನಿಮಿಷ ಚೆನ್ನಾಗಿ ಕುದಿಲಿ ಇದು ಸಕ್ಕರೆ ಪಾಕದ ಜೊತೆಗೆ. ಒಂಚೂರು ಚೆನ್ನಾಗಿ ಕುದ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕುದ್ದಿದೆ. ಈ ಕಡೆ ಎಣ್ಣೆ ಕಾಯ್ತಾ ಇತ್ತು, ತುಂಬ ಚೆನ್ನಾಗಿ ಕಾಯಬೇಕು. ಎಣ್ಣೆ ಹಾಕಿದರೆ ಹೇಗೆ ಹಾಕಬೇಕಂದ್ರೆ, ನೋಡಿ, ಎಣ್ಣೆ ಹಾಕಿದ ತಕ್ಷಣ ಈ ಥರ ನೊರೆ ಥರ ಬರಬೇಕು. ಅಷ್ಟು ಎಣ್ಣೆ ಟೆಂಪ್ರೇಚರ್ ಕಾದಿರಬೇಕು. ಹಾಗಂದರೆ ಚೆನ್ನಾಗಿ ನೀಟಾಗಿ ಬರುತ್ತೆ ಮೈಸೂರು ಪಾಕು. ಗುಳ್ಳೆ ಥರ ಹೇಗೆ ಬರಬೇಕಂದ್ರೆ ಈ ಥರ ಎಣ್ಣೆ ನೀಟಾಗಿ ಚೆನ್ನಾಗಿ ಕಾದಿರಬೇಕು. ಹಾಗಂದ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ಕೈ ಬಿಡಬೇಡಿ. ಮೈಸೂರು ಪಾಕು ಮಾಡ್ತಿರುವಾಗ ಮಾತ್ರ ತುಂಬ ಹುಷಾರಾಗಿ ಮಾಡಬೇಕು. ಕೈ ಮಾತ್ರ ಬಿಡಬಾರ್ದು, ಇಲ್ಲ ತಳ ಹಿಡ್ಕೊಂಡ್ಬಿಡುತ್ತೆ. ಈ ಥರ ಯಾವುದು ಗಂಟುಗಳಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ನೋಡಿ, ನಾನು ಇವಾಗ ಇನ್ನೊಂದು ಸೌಟ್ ಹಾಕ್ತಾಯಿದ್ದೀನಿ. ನೋಡಿ, ನಿಧಾನವಾಗಿ ಒಂದೊಂದೇ ಸೌಟಾಗಿ ನೀಟಾಗಿ ನಿಧಾನವಾಗಿ ಹಾಕಿ. ನೋಡಿ, ಇಲ್ಲಿ 2 ಸೌಟ್ ಹಾಕ್ಕೊಂಡಿದ್ದೀನಿ ನಾನು. ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಬಿಸಿ ಇರುತ್ತೆ. ನೋಡಿ ಯಾವ ಥರ ಬರ್ತಾ ಇದೆ. ನೋಡಿ, ನೀರು ಎಣ್ಣೆ ನೋಡಿ ಸಪ್ರೇಟಾಗಿದೆ ಅಲ್ಲ, ಇದು ನೀಟಾಗಿ ಕಡಲೆ ಹಿಟ್ಟಿಗೆ ಹೀರ್ಕೋಬೇಕು ಎಣ್ಣೆ ಎಲ್ಲ. ನೋಡಿ, ಇವಾಗ ನೋಡಿ ಹೇಗೆ ಹೀರ್ಕೊಂಡಿದೆ. ಇವಾಗ ನಾನು ಇನ್ನೊಂದು ಚಮಚ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಸತಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೀಗೆ ಎಣ್ಣೆ 1 ಚಮಚ ಹಾಕೋಬೇಕು, ನೀಟಾಗಿ ಕಡಲೆ ಹಿಟ್ಟು ಅದ್ರ ಜೊತೆಗೆ ಹೊಂದ್ಕೋಬೇಕು. ಮತ್ತು ಇನ್ನೊಂದು ಚಮಚ ಹಾಕಬೇಕು. ಹಾಗೆ ಒಂದೇ ಸಮನೆ ಎಲ್ಲ ಹಾಕಬೇಡಿ, ನಿಧಾನವಾಗಿ ಒಂದೊಂದೇ ಚಮಚ ಹಾಕುವಂಥ ಕಡಲೆ ಹಿಟ್ಟನ್ನ ಚೆನ್ನಾಗಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡ್ಕೊತ ಮಾಡಿ. ಇವಾಗ ನೋಡಿ, ಮತ್ತೆ ಹಾಕ್ಕೊತೀನಿ ಎಣ್ಣೆ. ಇವಾಗ
ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದು ಹೀರ್ಕೊಳುತ್ತೆ. ನಿಮಗೆ ಮೈಸೂರು ಪಾಕ್ ಹೆಂಗಾಗಿದೆ ಗೊತ್ತಾಗುತ್ತೆ ಅಂದರೆ ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಕಡಾಯಿಗೆ, ಆವಾಗ ನಿಮಗೆ ಮೈಸೂರು ಪಾಕ್ ಆಗಿದೆ ಅಂತ ಗೊತ್ತಾಗುತ್ತೆ. ನೋಡಿ ನಾನು ಇವಾಗ ಇನ್ನೊಂದು ಚಮಚ ಎಣ್ಣೆ ಹಾಕ್ಕೊತಿದ್ದೀನಿ, ಮತ್ತೆ ಮಿಕ್ಸ್ ಮಾಡಬೇಕು ಇದಕ್ಕೆ. ನೋಡಿ ಇವಾಗ ನಾನು 2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಮಾತ್ರ ಆಫ್ ಮಾಡಿಬಿಡಿ, ಅದು ಸಿಮ್ಮಲ್ಲೇ ಇರಲಿ. ನೋಡಿ ಇವಾಗ ಒಂದು 50% ಆಗಿದೆ, ಇನ್ನೂ ಆಗಬೇಕು. ನಿಮಗೆ ಮೈಸೂರು ಪಾಕ್ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಮೈಸೂರು ಪಾಕ್ ಹೇಗೆ ಕಾಣಿಸುತ್ತಲ್ಲ ಜೇನುಗೂಡು ಥರ, ಆ ಥರ ನೀಟಾಗಿ ಚೆನ್ನಾಗಿ ಬರುತ್ತೆ. ಈವನ್ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇವಾಗ ನಾನು 1 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೀಗೆ ತಿರುಗಿಸ್ತಾನೇ ಇರಬೇಕು, ಕೈ ಬಿಡಬಾರ್ದು. ನಾನು ಇವಾಗ ಇನ್ನೊಂದು ಚಮಚ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದೆಷ್ಟು 1.5 ಕಪ್ ಹೇಳಿದ್ನಲ್ಲ ಅಷ್ಟೇ ಎಣ್ಣೆ ಹೋಗುತ್ತೆ, ಅದಕ್ಕಿಂತ ಜಾಸ್ತಿ ಏನೂ ಹೋಗೋದಿಲ್ಲ. ನೀವು 2 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ಸಕ್ಕರೆ, 1.5 ಕಪ್ ಎಣ್ಣೆ, ಮತ್ತು ಇಷ್ಟು ಕರೆಕ್ಟಾಗಿ ಆಗುತ್ತೆ. 1 ಕಪ್ ತುಪ್ಪ ಅದಕ್ಕೆ ಹಾಕ್ಕೊಂಡ್ರೆ ಸಾಕು. ಇಷ್ಟು ಕರೆಕ್ಟಾಗಿರುತ್ತೆ ಮೆಜರ್ಮೆಂಟು, ಒಂಚೂರು ಹೆಚ್ಚು ಕಮ್ಮಿ ಆಗೋಲ್ಲ. ಆದರೆ ನೀವು ಕೈ ಮಾತ್ರ ಬಿಡಬಾರ್ದು, ತಿರುಗಿಸ್ತಾನೇ ಇರಬೇಕು. ನೋಡಿ ಮಧ್ಯದಲ್ಲಿ ಹೇಗೆ ಜೇನುಗೂಡು ಥರ ಚೆನ್ನಾಗಿ ಹೇಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ ಮೈಸೂರು ಪಾಕು. ನೀವು ಆಚೆಯಿಂದ ಕೊಂಡು ತಿನ್ನೋದು ಬೇಕಾಗೇ ಇಲ್ಲ, ಮನೆಯಲ್ಲೇ ಕೂಡ ತುಂಬ ಚೆನ್ನಾಗಿ ಬೇಗನೆ ಮಾಡ್ಕೋಬೋದು. ಇವಾಗ ಇದನ್ನ ಒಂದು ಮೋಲ್ಡಿಗೆ ಹಾಕೋಣ, ನೀವು ಬೇಕಾದ್ರೆ ಡಬ್ಬಗೆ ಹಾಕ್ಕೋಬೋದು. ನೋಡಿ ನೀಟಾಗಿ ಮೋಲ್ಡಿಗೆ ಹಾಕೊಂಡ್ಬಿಟ್ಟು ಇದು ತಣ್ಣಗಾದಮೇಲೆ ನೀಟಾಗಿ ಸೆಟ್ ಮಾಡ್ಕೊಳ್ಳಿ, ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಇನ್ನು ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಅದು ಮಧ್ಯದಲ್ಲಿ ಗುಳೆ ಎಲ್ಲ ಹೋಗಿಬಿಡುತ್ತೆ. ಇವಾಗ ನಾನು ಕಟ್ ಮಾಡ್ತಿದ್ದೀನಿ, ಸ್ವಲ್ಪ ಒಂದು 2 hours ಆದಮೇಲೆ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮಧ್ಯದಲ್ಲಿ ಕಲರ್ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಮೈಸೂರು ಪಾಕ್ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಅಂತ. ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿದೊಂದಿಗೆ. ಥ್ಯಾಂಕ್ ಯು.